ನಾಳೆ ವರ್ಷದ ಕೊನೆಯ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಗ್ರಹಣದ ದಿನ ನಗರದ ಬಹುತೇಕ ದೇವಾಲಯಗಳು ಮಧ್ಯಾಹ್ನದಿಂದಲೇ ಮುಚ್ಚಲಿವೆ. ಯಾವ್ಯಾವ ದೇವಾಲಯಗಳು ಗ್ರಹಣದ ದಿನ ಮುಚ್ಚಲಿವೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಾಳೆ ಖಗ್ರಾಸ ಚಂದ್ರಗ್ರಹಣ, ದೇವಸ್ಥಾನಗಳು ಬಂದ್ ಯಾಕೆ? ರಕ್ತ ಬಣ್ಣವಾಗೋ ಚಂದಿರ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು? ವರ್ಷದ ಕೊನೆ ಚಂದ್ರಗ್ರಹಣ, ಮನುಕುಲಕ್ಕೆ ಗಂಡಾಂತರ ಫಿಕ್ಸ. ರಕ್ತ ಚಂದ್ರಗ್ರಹಣದಂದು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ. ಸೋಮವಾರ ಶುದ್ಧೀಕರಣದ ಬಳಿಕ ಎಂದಿನಂತೆ ಪೂಜೆ ಆರಂಭ. ಸೆಪ್ಟೆಂಬರ್ 7ರಂದು ವರ್ಷದ 2ನೇ ಹಾಗೂ ಕೊನೆಯ ಚಂದ್ರಗ್ರಹಣ ಸಂಭವಿಸಲಿದೆ. ಆಗಸದಲ್ಲಿ ಸಂಭವಿಸಲಿರುವ ಈ ಚಮತ್ಕಾರಕ್ಕೆ ವಿಶ್ವದ ಜನ ಕಾಯುತ್ತಿದ್ದಾರೆ. ನಾಳೆ ರಾತ್ರಿ 9:57ಕ್ಕೆ ಸಂಭವಿಸಲಿರೋ ಗ್ರಹಣವಾಗಿದ್ರೂ ಮಧ್ಯಾಹ್ನದಿಂದಲೇ ನಗರದ ದೇವಸ್ಥಾನಗಳು ಬಂದಾಗಲಿವೆ. ಚಂದ್ರಗ್ರಹಣ ಯಾವಾಗ? ಸೆಪ್ಟೆಂಬರ್ 7ರ ಪೂರ್ಣಿಮೆಯಂದು ಚಂದ್ರಗ್ರಹಣ. ಭಾದ್ರಪದ ಪೂರ್ಣಿಮೆಯ ದಿನದಂದು ಖಗ್ರಾಸ ಚಂದ್ರಗ್ರಹಣ. ನಾಳೆ ರಾತ್ರಿ 9:57ರಿಂದ ಮಧ್ಯರಾತ್ರಿ 1:26ರವರೆಗೆ ಗ್ರಹಣ ಕಾಲ. ಚಂದ್ರಗ್ರಹಣದ ಒಟ್ಟು ಅವಧಿ 3 ಗಂಟೆ 29 ನಿಮಿಷ. ರಾತ್ರಿ 11ರಿಂದ 12:22ರವರೆಗೆ ಉತ್ತುಂಗದಲ್ಲಿ ಚಂದ್ರಗ್ರಹಣ. ಸೆಪ್ಟೆಂಬರ್ 7ರಂದು ಮಧ್ಯಾಹ್ನ 12:57ಕ್ಕೆ ಸೂತಕ ಅವಧಿ ಮುಕ್ತಾಯ. ಚಂದ್ರಗ್ರಹಣ ಮುಗಿದ ತಕ್ಷಣ ಸೂತಕ ಅವಧಿಯೂ ಅಂತ್ಯ. ಬನಶಂಕರಿ, ಗವಿಗಂಗಾಧರೇಶ್ವರ, ದೊಡ್ಡ ಗಣಪತಿ ದೇವಸ್ಥಾನ ಸೇರಿದಂತೆ ಪ್ರಮುಖ ದೇವಸ್ಥಾನಗಳು ನಾಳೆ ಮಧ್ಯಾಹ್ನದ ನಂತರ ಕ್ಲೋಸ್ ಆಗಲಿವೆ. ಬನಶಂಕರಿ ದೇವಿಯ ಜನ್ಮೋತ್ಸವದ ದಿನವೇ ರಕ್ತ ಚಂದ್ರಗ್ರಹಣ ಸಂಭವಿಸುತ್ತಿದ್ದು ಬೆಳಗ್ಗೆ 5 ಗಂಟೆಯಿಂದಲೇ ವಿಶೇಷ ಪೂಜೆ ನಡೆಯಲಿದೆ. ದೇವಿಯ ಜನ್ಮೋತ್ಸವ ಹಿನ್ನೆಲೆ ಚಂಡಿಕಾ ಹೋಮ ನಡೆಯಲಿದ್ದು ಸಂಜೆ 4 ಗಂಟೆವರೆಗೂ ಭಕ್ತರಿಗೆ ದೇವಿಯ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತದೆ. ಅದಾದ ಬಳಿಕ ಸಂಜೆ 4:30ಕ್ಕೆ ದೇವಸ್ಥಾನದ ಬಾಗಿಲು ಬಂದ್ ಆಗಲಿದ್ದು ಮರುದಿನ ಬೆಳಗ್ಗೆ 9 ಗಂಟೆಗೆ ಶುದ್ಧೀಕರಣದ ಬಳಿಕ ಎಂದಿನಂತೆ ಪೂಜೆ ಪುನಸ್ಕಾರಗಳು ಜರುಗಲಿವೆ. ಇನ್ನು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ನಾಳೆ ಮಧ್ಯಾಹ್ನ 3 ಗಂಟೆಗೆ ಮುಚ್ಚಲಾಗತ್ತೆ. ಮಧ್ಯಾಹ್ನ 2:30ರಿಂದ 3 ಗಂಟೆವರೆಗೆ ದೇವಳದ ಒಳಗೆ ದರ್ಬೆ ಇಟ್ಟು ಶಾಂತಿ ಪೂಜೆ ಮಾಡಲಾಗತ್ತೆ. ಎಂದಿನಂತೆ ಸೋಮವಾರ ಬೆಳಗ್ಗೆ ಪೂಜೆ ನಡೆಯಲಿದೆ. ಇನ್ನು ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಭಾನುವಾರ ಬೆಳಗ್ಗೆ 4 ಗಂಟೆಗೆ ಎಂದಿನಂತೆ ದೇವಸ್ಥಾನದ ಬಾಗಿಲು ತೆರೆಯಲಿದೆ. ಮಧ್ಯಾಹ್ನ 12:30ರವರೆಗೂ ಮಾತ್ರ ಭಕ್ತರಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುವುದು. ಇದಾದ ಬಳಿಕ ಗ್ರಹಣದ ಸಮಯದಲ್ಲಿ ಎಲ್ಲ ದೇವರುಗಳ ಮೇಲೆ ದರ್ಬೆ ಇಟ್ಟು ಶಾಂತಿ ಪೂಜೆ ಮಾಡಲಾಗತ್ತೆ. ಗ್ರಹಣ ಮುಗಿದ ಬಳಿಕ ಅಂದ್ರೆ ಸೋಮವಾರ ಎಂದಿನಂತೆ ಶುದ್ಧೀಕರಣದ ಬಳಿಕ ವಿಶೇಷ ಪೂಜೆ ನೆರವೇರಿಸಿ ಭಕ್ತರಿಗೆ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿದೆ. ನಮ್ಮ ಭಾರತ ದೇಶದಲ್ಲಿ ಕಾಣಿಸ್ತಾ ಇರೋದ್ರಿಂದ ಆಚರಣೆ ಇದೆ, ಗ್ರಹಣ ಆಚರಣೆ ಇರೋದ್ರಿಂದ ಇಂದಿನ ಪದ್ಧತಿ ಹೆಂಗೆ ನಡ್ಕೊಂಡು ಬಂದಿದೆಯೋ ಅದೇ ಥರ ನಡೆಯುತ್ತಮ್ಮ. ಇವಾಗ ನಾಳೆ ಒಂದು 7 ಗಂಟೆಗೆ ಇಲ್ಲಿ ದೇವಸ್ಥಾನ ಕ್ಲೋಸ್ ಮಾಡ್ತೀವಿ. ವಿಶೇಷವಾಗಿ ಒಂದು 6 ಗಂಟೆಗೆ ವಿಶೇಷ ಸಂಕಲ್ಪ ಮಾಡಿ 6:30ಗೆ ಮಹಾಮಂಗಳಾರತಿ ಪೂಜೆಗಳಿರುತ್ತೆ. ಅರ್ಚನೆ ಆಗಿ ಮಹಾಮಂಗಳಾರತಿ ಪೂಜೆ ಆಗಿ 7 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ದರ್ಬೆ ಬಂಧನಲ್ಲಿ ಇಟ್ಟು ಕ್ಲೋಸ್ ಮಾಡಿ 9:56ಕ್ಕೆ ಗ್ರಹಣ ಶುರು ಆಗುತ್ತೆ. 1:30ವರೆಗೂ 1:23ವರೆಗೂ ಗ್ರಹಣ ಇದೆ. ಶತಭಿಷ ನಕ್ಷತ್ರದ ಗ್ರಹಣ ಇದಾಗ್ತಾ ಇರೋದ್ರಿಂದ ಆ ಒಂದು ನಕ್ಷತ್ರದವ್ರಿಗೆ ಕುಂಭರಾಶಿ, ಶತಭಿಷ ನಕ್ಷತ್ರ ಕುಂಭರಾಶಿ, ಪೂರ್ವವಾರ ಕುಂಭರಾಶಿ, ಆಮೇಲೆ ಮೀನರಾಶಿಯವರಿಗೆ ಗ್ರಹಣ ದೋಷ ಇದೆ ಅಂತ ಹೇಳಿದ್ದಾರೆ ಪಂಚಾಂಗದಲ್ಲಿ. ಅವ್ರು ಬಂದು ಒಂದು ವಿಶೇಷ ಸಂಕಲ್ಪ ಮಾಡಿಕೊಂಡು ಇಲ್ಲಿ ನವಗ್ರಹ ಹೋಮಕ್ಕೆ ಅದಕ್ಕೆ ಶಾಂತಿಗೆಲ್ಲ ಕೊಡ್ತಾಯಿದ್ದಾರೆ. ಅದು ಸೋಮವಾರ ಇರುತ್ತೆ. ಬೆಳಗ್ಗೆ ಒಂದು 6 ಗಂಟೆಗೆ ಪುಣ್ಯಾವಚನೆ ಎಲ್ಲ 7 ಗಂಟೆಗೆ ಪಂಚಾಮೃತ ಅಭಿಷೇಕ ಇರುತ್ತೆ. ಪಂಚಾಮೃತ ಅಭಿಷೇಕ ಆಗಿ 9 ಗಂಟೆಗೆ ನವಗ್ರಹ ಹೋಮ ಇದೆ. ಇಲ್ಲಿ ಗ್ರಹಣ ಶಾಂತಿ ಹೋಮ ಇದೆ, ಅದು ನಡೆಯುತ್ತೆ. ಆಮೇಲೆ ಊಟ ಮಾಡುವಂಥವ್ರು 3:15 ಒಳಗಡೆ ಊಟ ಒಂದು ಮಾಡ್ಕೊಬೇಕು ಅಂತಿದ್ದಾರೆ. ಉಪವಾಸ ಇರುವಂಥವ್ರು
ಉಪವಾಸ ಇರೋವಂಥವ್ರು ಒಂದು 3 ಗಂಟೆ ಒಳಗಡೆ ಮುಗಿಸ್ಕೊಬೇಕು ಅಂತಿದೆ ಒಂದು ಪಂಚಾಂಗದಲ್ಲಿ, ಅದು ಮಾಡಬೇಕಾಗುತ್ತೆ. ಒಟ್ಟಿನಲ್ಲಿ ವರ್ಷದ ಕೊನೆಯ ಚಂದ್ರಗ್ರಹಣಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗುತ್ತಿದ್ದು, ನೆಹರು ತಾರಾಲಯದಲ್ಲಿ ಟೆಲಿಸ್ಕೋಪ್ ಮೂಲಕ ನೇರವಾಗಿ ಗ್ರಹಣ ನೋಡುವ ವ್ಯವಸ್ಥೆ ಮಾಡಲಾಗಿದೆ. ರಾತ್ರಿ ಸಮಯದಲ್ಲಿ ಗ್ರಹಣ ಸಂಭವಿಸುತ್ತಿದ್ದು, ಬರಿಗಣ್ಣಿನಿಂದ ನೋಡಿದ್ರೂ ಏನೂ ಅಪಾಯವಾಗೋದಿಲ್ಲ ಅಂತ ವಿಜ್ಞಾನಿಗಳು ಅಭಯ ನೀಡ್ತಿದ್ದಾರೆ. ಶಮ್ಮಿ ಶೆಟ್ಟಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.